ಸುಳ್ಳು ನಂಬರ್ 1. ಇದೆಲ್ಲ ನಿಜಾನ? ಪೊಲೀಸರು ಅಮಾಯಕ ಮುಸ್ಲಿಮರನ್ನ ಕೊಂದ್ರ? ಸುಳ್ಳು ನಂಬರ್ 2. ಹಿಂದೂಗಳು ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯನ್ನ ಕೂಗಿದ್ರ? ಅಲ್ಲಿಗೆ ಬಂದಂತಹ 150ರಿಂದ 200 ಜನ ಮತಾಂಧ ಮುಸ್ಲಿಮರ ಗುಂಪು ಯಾವುದು? ಪೊಲೀಸರನ್ನ ಕೊಲ್ಲೋದಕ್ಕಾಗಿ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸ್ತಾರೆ, ರಾಡ್ ಮತ್ತು ದೊಣ್ಣೆಯಿಂದ ಆಕ್ರಮಣವನ್ನ ಮಾಡ್ತಾರೆ. ಈ ಹಿಂಸಾಚಾರ ನಡೆದಾಗ ಏನಾಗಿತ್ತು ಅನ್ನುವಂತಹ ಸತ್ಯಾಂಶಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ನಮಸ್ಕಾರ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ನಡೀತಾ ಇರುವಂತಹ ಹಿಂಸಾಚಾರದ ಬಗ್ಗೆ ನಾವು ಪ್ರತಿನಿತ್ಯ ಕೇಳ್ತಾನೆ ಇದ್ದೀವಿ. ಪೊಲೀಸರು ಅಮಾಯಕ ಮುಸ್ಲಿಮರನ್ನ ಕೊಂದ್ರಂತೆ, ಹಿಂದೂಗಳು ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯನ್ನ ಕೂಗಿದ್ರಂತೆ. ಎರಡ ಈ ರೀತಿ ಸಾಕಷ್ಟು ಸುಳ್ಳುಗಳನ್ನ ಹೇಳ್ತಾನೆ ಇದ್ದಾರೆ. ಈ ಮೂಲಕವಾಗಿ ಹಿಂದೂಗಳ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಉತ್ತರ ಪ್ರದೇಶ ಸರ್ಕಾರದ ಮೇಲೆ ಆರೋಪವನ್ನ ಹಾಕ್ತಾ ಇದ್ದಾರೆ ಈ ಸಮಾಜವಾದಿ ಪಕ್ಷದವರು. ಅಷ್ಟಕ್ಕೂ ಇದೆಲ್ಲ ನಿಜಾನ? ಪೊಲೀಸರು ಅಮಾಯಕ ಮುಸ್ಲಿಮರನ್ನ ಕೊಂದ್ರ? ಸರ್ವೆ ನಡೆಸುವಂತಹ ಟೈಮ್ನಲ್ಲಿ ಹಿಂದೂಗಳು ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯನ್ನ ಕೂಗಿದ್ರ? ಸಂಬಾಲ್ ಹಿಂಸಾಚಾರದ ಬಗ್ಗೆ ಹಬ್ತಾ ಇರುವಂತಹ ಎಲ್ಲಾ ಸುಳ್ಳುಗಳನ್ನ ನಾನ್ ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮೊದಲು ಈ ಸಂಭಾಲ್ ವೈಲೆನ್ಸ್ಗೆ ಮುಖ್ಯ ಕಾರಣ ಏನು ಅನ್ನೋದನ್ನ ಹೇಳ್ತೇನೆ. ಸಂಭಾಲ್ನಲ್ಲಿ ಜಾಮಾ ಮಸೀದಿ ಇದೆಯಲ್ಲ, ಆ ಜಾಗದಲ್ಲಿ ಪುರಾತನ ಹಿಂದೂ ದೇವಾಲಯ ಇತ್ತು. ಮೊಘಲ್ ದೊರೆ ಬಾಬರ್ನ ಆಳ್ವಿಕೆಯ ಟೈಮ್ನಲ್ಲಿ ಆ ಒಂದು ದೇವಸ್ಥಾನವನ್ನ ಕೆಡವಿ ಮಸೀದಿಯನ್ನ ಕಟ್ಟಲಾಗಿತ್ತು. ಈಗಲೂ ಆ ಮಸೀದಿಗೆ ಹೋದ್ರೆ ಅಲ್ಲಿ ಆ ಪುರಾತನ ದೇವಾಲಯ ಇರುವಂತಹ ಸಾಕಷ್ಟು ಗುರುತುಗಳು ಇದೆ ಅಂತ ಸುಪ್ರೀಂ ಕೋರ್ಟ್ನ ವಕೀಲ ವಿಷ್ಣು ಶಂಕರ್ ಜೈನ್ ಅಲ್ಲಿರುವಂತಹ ಸ್ಥಳೀಯ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಈ ಅರ್ಜಿಯ ವಿಚಾರಣೆಯನ್ನ ನಡೆಸಿರುವಂತಹ ಕೋರ್ಟ್ ಮಸೀದಿಯ ಫೋಟೋಸ್ ಬೇಕು, ಜೊತೆಗೆ ವಿಡಿಯೋಸ್ ಅನ್ನ ಮಾಡಿ ನೀವು ವರದಿಯನ್ನ ಸಲ್ಲಿಸಬೇಕು ಅಂತ ಆದೇಶವನ್ನ ನೀಡುತ್ತೆ. ಕೋರ್ಟ್ನ ಆದೇಶದ ಮೇರೆಗೆ ಸಮೀಕ್ಷೆಯನ್ನ ನಡೆಸೋದಕ್ಕೆ ಅಂತ ವಿಷ್ಣು ಶಂಕರ್ ಜೈನ್ ಅವರ ತಂಡ ಬಂದಾಗ ಈ ಸಮೀಕ್ಷೆಯನ್ನ ನಡೆಸಬಾರದು ಅಂತ ಹೇಳಿ ಈ ಒಂದು ಹಿಂಸಾಚಾರ ನಡೆಯುತ್ತೆ. ಇದಿಷ್ಟು ಈ ಹಿಂಸಾಚಾರದ ಹಿಂದಿರುವಂತಹ ಕಾರಣ. ಈಗ ನಾನು ಈ ಹಿಂಸಾಚಾರದ ಅಸಲಿ ಕಥೆಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಸುಳ್ಳು ನಂಬರ್ 1. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಅಖಿಲೇಶ್ ಯಾದವ್ ಸೇರಿದಂತೆ ಅನೇಕರು ಯುಪಿ ಸರ್ಕಾರವೇ ಈ ಒಂದು ಹಿಂಸಾಚಾರ ನಡೆಯುವುದಕ್ಕೆ ಕಾರಣ, ಬಿಜೆಪಿನೇ ಕಾರಣ ಅಂತ ಹೇಳ್ತಿದ್ದಾರೆ. ಆದ್ರೆ ಇದು ಸುಳ್ಳು. ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರಿಗೆ ತಮ್ಮದೇ ಪಕ್ಷದ ಎಂಪಿ ಜಿಯಾವುರ್ ರೆಹಮಾನ್ ಬರ್ಕ್ ಮತ್ತೆ ಎಂಎಲ್ಎ ಇಕ್ಬಾಲ್ ಮೆಹಬೂದ್ನ ಮಗ ಹುಸೇನ್ ಇಕ್ಬಾಲ್ ತಮ್ಮ ರಾಜಕೀಯ ಅಸ್ತಿತ್ವವನ್ನ ಸ್ಥಾಪಿಸುವುದಕ್ಕಾಗಿ ನಡೆಸಿರುವಂತ ಹಿಂಸಾಚಾರ ಇದು ಅನ್ನುವಂತಹ ಸತ್ಯ ಗೊತ್ತಿಲ್ವೋ ಏನು? ಈ ಘಟನೆ ಸಂಬಂಧ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರು ಜಿಯಾವುರ್ ರೆಹಮಾನ್ ಮತ್ತು ಹುಸೇನ್ ಇಕ್ಬಾಲ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಈ ಒಂದು ಹಿಂಸಾಚಾರದಲ್ಲಿ ಇವರಿಬ್ಬರ ಪಾತ್ರನೂ ಇದೆ ಅಂತ ಆರೋಪಿಸಿದ್ದಾರೆ. ಸುಳ್ಳು ನಂಬರ್ 2. ಪೊಲೀಸರ ಗುಂಡೇಟಿಗೆ 4 ಅಮಾಯಕ ಮುಸ್ಲಿಮರು ಬಲಿಯಾದ್ರು, ಪೊಲೀಸರು ಅಮಾಯಕ ಮುಸ್ಲಿಮರನ್ನ ಕೊಂದ್ರು ಅಂತ ಹೇಳಿ ಪೊಲೀಸರನ್ನ ದೂಷಿಸುತ್ತಿದ್ದಾರೆ. ಆದ್ರೆ ಇದು ಸುಳ್ಳು. ಅಸಲಿ ವಿಷಯ ಏನಂದ್ರೆ ಅಲ್ಲಿದ್ದ ಪೊಲೀಸರ ಮೇಲೆ ಕಲ್ಲೆಸೆತವನ್ನ ನಡೆಸ್ತಾ ಇದ್ದಂಥ ಮುಸ್ಲಿಂ ಗುಂಪನ್ನ ಚದುರಿಸೋದಕ್ಕಾಗಿ ಪೊಲೀಸರು ಉಪಯೋಗಿಸಿದ್ದು ರಬ್ಬರ್ ಬುಲೆಟ್ಗಳನ್ನ. ಪೊಲೀಸರ ಗುಂಡೇಟಿಗೆ ಈ ಅಮಾಯಕ ಮುಸ್ಲಿಮರು ಅಂತ ಹೇಳ್ತಿದಾರಲ್ಲ, ಅವರು ಬಲಿಯಾಗ್ಲಿಲ್ಲ, ದೇಸಿ ಗನ್ನಿಂದಾನೇ ಈ ಮುಸ್ಲಿಮರು ಬಲಿಯಾಗಿದ್ದು ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟೇ ಹೇಳಿದೆ. ಸುಳ್ಳು ನಂಬರ್ 3. ಸಮೀಕ್ಷೆ ನಡೆಸೋದಕ್ಕೆ ಅಂತ ಬಂದವರು ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯನ್ನ ಕೂಗಿದ್ರು. ಹಾಗಾಗಿ ಅಲ್ಲಿರುವಂತಹ ಮುಸ್ಲಿಮರು ಕೋಪಗೊಂಡ್ರು. ಸೊ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ ಕೂಗಿದ್ದಕ್ಕಾಗಿಯೇ ಈ ಒಂದು ಹಿಂಸಾಚಾರ ನಡೆಯಿತು, ಇದು ಮುಸ್ಲಿಮರನ್ನ ಪ್ರಚೋದಿಸಿತು ಅನ್ನುವಂಥದ್ದು ಸುಳ್ಳು. ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರಿಂದಾನೇ ಈ ರೀತಿ ಆಯ್ತು ಅನ್ನುವ ತರ ಸಾಕಷ್ಟು ಜನರು ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಆದ್ರೆ ಈ ಘಟನೆಗೆ ಸಂಬಂಧಿಸಿದಂತಹ ಸಾಕಷ್ಟು ವಿಡಿಯೋಸ್ ಇದೆ, ದಿನೇ ಸಾಕಷ್ಟು ವಿಡಿಯೋಸ್ ಬರ್ತಾನೆ ಇದೆ. ಆದ್ರೆ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿರುವಂತಹ ಒಂದೇ ಒಂದು ವಿಡಿಯೋ ಆದ್ರೂ ಇದೆಯಾ? ಕೋರ್ಟ್ ಆದೇಶದ ಮೇರೆಗೆ ಸರ್ವೆ ತಂಡ ಬಂದಾಗ ಈ ಘಟನೆ ಬಗ್ಗೆ ಮಾತಾಡ್ತಾರೆ. ಅವರು ಏನ್ ಹೇಳ್ತಾರೆ ಅಂದ್ರೆ, ಸಮೀಕ್ಷೆ ನಡೆಸೋದಕ್ಕೆ ಅಂತ ಹೋದಾಗ ಅಲ್ಲಿ ಯಾರೂ ಕೂಡ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯನ್ನ ಕೂಗ್ಲೇ ಇಲ್ಲ.
ಮುಸ್ಲಿಮರನ್ನ ಪ್ರಚೋದಿಸುವಂಥ ಮಾತುಗಳನ್ನ ಆಡ್ಲೇ ಇಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನ ಇವರು ಹೇಳ್ತಾರೆ. ಅಸಲಿ ವಿಷಯ ಏನಂದ್ರೆ, ಮೊದಲನೇ ಸಲ ಸಮೀಕ್ಷೆ ನಡೆಸೋದಕ್ಕೆ ಅಂತ ಹೋದಾಗ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿರೋದಿಲ್ಲ. ಎರಡನೇ ಸಲ ಸಮೀಕ್ಷೆ ನಡೆಸೋದಕ್ಕೆ ಅಂತ ಹೋದಾಗ ಅಲ್ಲಿ ಸಾವಿರಾರು ಜನ ಮುಸಲ್ಮಾನರು ಮಸೀದಿಯ ಎದುರುಗಡೆ ಜಮಾಯಿಸಿರ್ತಾರೆ. ನೀವು ಈ ಸಮೀಕ್ಷೆಯನ್ನ ಮಾಡಬಾರ್ದು ಅಂತ ಅವರು ಘೋಷಣೆಯನ್ನ ಕೂಗ್ತಾರೆ. ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ನಡೆಸ್ತಾರೆ. ಈ ಕಲ್ಲು ತೂರಾಟದಲ್ಲಿ 20ಕ್ಕೂ ಅಧಿಕ ಪೊಲೀಸರು ಗಾಯಗೊಳ್ತಾರೆ. ಸುಳ್ಳು ನಂಬರ್ 4, ಪೊಲೀಸರು ಅಮಾಯಕ ಮುಸ್ಲಿಮರ ಮೇಲೆ ದೌರ್ಜನ್ಯ ನಡೆಸಿದ್ರು ಅನ್ನೋದು. ಇದು ಅಲ್ಲಿರುವಂತಹ ಮುಸ್ಲಿಮರು ನಡೆಸಿರುವಂತಹ ಹಿಂಸಾಚಾರ ಅಲ್ಲ, ಬದಲಿಗೆ 12:25 ಸುಮಾರಿಗೆ ಸುಮಾರು 150ರಿಂದ 200 ಜನ ಮತಾಂಧ ಮುಸ್ಲಿಮರ ಗುಂಪು ಅಲ್ಲಿಗೆ ಬರುತ್ತೆ. ಅಲ್ಲಿದ್ದಂತಹ CCTVಗಳನ್ನ ಪುಡಿ ಪುಡಿ ಮಾಡ್ತಾರೆ. ಜೊತೆಗೆ ಪೊಲೀಸರನ್ನ ಕೊಲ್ಲೋದಕ್ಕಾಗಿ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸ್ತಾರೆ. ರಾಡ್ ಮತ್ತು ದೊಣ್ಣೆಯಿಂದ ಆಕ್ರಮಣವನ್ನ ಮಾಡ್ತಾರೆ. ಹಾಗಾದ್ರೆ ಅಲ್ಲಿಗೆ ಬಂದಂತಹ 150ರಿಂದ 200 ಜನ ಮತಾಂಧ ಮುಸ್ಲಿಮರ ಗುಂಪು ಯಾವುದು? ಇದನ್ನ ಅಲ್ಲಿಗೆ ಕಳಿಸಿದವರು ಯಾರು? ಈ ರೀತಿಯಾಗಿ ಸಂಭಾಲ್ ಹಿಂಸಾಚಾರದ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಹಬ್ತಾ ಇದ್ದಾರೆ. ಈಗ ಒಂದೊಂದೇ ಸುಳ್ಳುಗಳು ಬಯಲಾಗ್ತಾ ಇದೆ. ಈ ಸುಳ್ಳಿನ ಹಿಂದಿರುವಂತಹ ಉದ್ದೇಶ, ದುರುದ್ದೇಶಗಳು ಕೂಡ ಬಹಿರಂಗ ಆಗ್ತಾ ಇದೆ. ಈ ಹಿಂಸಾಚಾರ ನಡೆದಾಗ ಏನಾಗಿತ್ತು ಅನ್ನುವಂತಹ ಸತ್ಯಾಂಶಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಇಲ್ಲಸಲ್ಲದ ನೆಪವನ್ನ ಒಡ್ಡಿ ಇದು ಹಿಂದೂ ಮುಸ್ಲಿಂ ಗಲಭೆ ಅನ್ನೋ ತರ ತೋರಿಸುವಂತಹ ಪ್ರಯತ್ನಗಳು ಈಗ ವಿಫಲ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.